ಕೇಂದ್ರದಲ್ಲಿ ಇನ್ನೇನಿದ್ರು ಟ್ರಿಪಲ್ ಇಂಜಿನ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಂಗಾಗುತ್ತೆ. ಯಾಕಂದ್ರೆ ಕೇಂದ್ರದಲ್ಲಿರೋದು NDA, ರಾಜ್ಯದಲ್ಲಿರೋದು ಕೂಡ NDA. ಈ ಕಡೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ NDA ಅಂತ ನಾವು ಪೂರ್ತಿಯಾಗಿ ಹೇಳಕ್ಕಾಗಲ್ಲ, ಬಿಕಾಸ್ ಅಜಿತ್ ಪವಾರ್ ಸಪ್ರೇಟ್ ಇದ್ದಾರೆ. ಬಟ್ ಹೇಳ್ಬೋದು ಟೆಕ್ನಿಕಲಿ ಹೇಳಕ್ಕಾಗಲ್ಲ. ಬಟ್ ಉಳಿದಂತೆ ಲೋಕಾಭಿರೂಢವಾಗಿ ಮಾತಾಡ್ತೀವಿ ಅಂದ್ರೆ ಹೇಳ್ಬಹುದು. ಲೋಕಲ್ ಫೈಟ್ನಲ್ಲೂ ಕೂಡ ಸ್ವಂತ ಸಾಮರ್ಥ್ಯದಿಂದ ಗೆಲ್ಲುವ ಛಾತಿ ನಮಗಿದೆ ಅನ್ನೋದನ್ನ ಈ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ ಬಿಜೆಪಿಗರು. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಟ್ರಿಪಲ್ ಇಂಜಿನ್ ಸರ್ಕಾರದ ಕನಸನ್ನ ತೋರಿಸ್ತಾ ಇದ್ರು. ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ದೇವೇಂದ್ರ ಫಡ್ನವೀಸ್ ಇರ್ಬೋದು. ಆ ಕನಸು ನನಸಾಗಿದೆ. ಸೊ ಮೇಯರ್ ಯಾರಾಗ್ತಾರೆ, ಯಾರ್ಯಾರ ಹೆಸರು ಚಾಲ್ತಿಯಲ್ಲಿದೆ, ಏನೇನು ಲೆಕ್ಕಾಚಾರಗಳು, ಮತ್ತೆ ಏಕನಾಥ್ ಶಿಂದೆ ಅವರಿಗೆ ಈ ಚುನಾವಣೆಯಿಂದ ಗೈನ್ ಆಗಿದೆಯಾ ಅಥವಾ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆಯಾ ಅಂತ ಪ್ರಶ್ನೆ. ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿಯಲ್ಲಿ CMಗಳನ್ನೇ ಮುಂದೆ ಯಾರಾಗ್ತಾರೆ ಅಂತ ಕೂಡ ಸ್ಪಷ್ಟವಾಗಿ ಹೇಳೋದಿಲ್ಲ. ಅಂದ್ರೆ ಇವರು ರೇಸ್ನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರು ಆ CM ರೇಸ್ ಟಾಪ್ 3ಯಲ್ಲೂ ಕೂಡ ಬರೋದಿಲ್ಲ. ಅದು ಬಹಳಷ್ಟು ರಾಜ್ಯಗಳಲ್ಲೂ ಕೂಡ ನಡೆದಿದೆ. ಹಾಗಾಗಿ ಮೇಯರ್ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾನೇ ಮೇಯರ್ ಅನ್ನೋ ಒಂದು ವ್ಯಕ್ತಿ ಇದುವರೆಗೂ ಕೂಡ ಒಂದು ರೀತಿಯಲ್ಲಿ ಕಾಣಿಸ್ಕೊಂಡಿಲ್ಲ. ಅಂದರೆ ಇವರನ್ನೇ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟತೆ ಇಲ್ಲ. ಹಾಗಾಗಿ BJP ರಿಸಲ್ಟ್ ಬಳಿಕ ಏನೇ ಇದ್ರೂ ಕೂಡ ಆ ಲೆಕ್ಕಾಚಾರವನ್ನು ಹಾಕ್ತಾರೆ. ಆದರೆ ಎಲ್ಲ ಒಂದು ಕಡೆ ಈ ವಿಚಾರದಲ್ಲಿ ಬಹಳಷ್ಟು ಜವಾಬ್ದಾರಿಯಿಂದ ತೆಗೆದುಕೊಂಡು ಅಂದರೆ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡುವಂಥ ಒಬ್ಬ ಮೇಯರ್ ಅಗತ್ಯತೆ ಇರುತ್ತೆ. ಯಾಕೆಂದರೆ ದೇಶದ ಶ್ರೀಮಂತವಾಗಿರ್ತಕ್ಕಂಥ ಕಾರ್ಪೊರೇಷನ್ 75,000 ಕೋಟಿ ಬಜೆಟ್ ಗಾತ್ರ ಇರುತ್ತೆ. ಜೊತೆಗೆ ಎಲ್ಲ ಒಂದು ಕಡೆ ಸ್ವಂತ ಕೇವಲ ಬರೀ BJP ಅಷ್ಟೇ ಅಲ್ಲ. ಹಾಗಾಗಿ ಮಿತ್ರ ಪಕ್ಷಗಳನ್ನು ಕೂಡ ಒಂದು ರೀತಿಯಲ್ಲಿ ಅಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಒಪ್ಪುವಂಥ ಒಂದು ವ್ಯಕ್ತಿಯನ್ನು ಮೇಯರ್ ಆಗಿ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಜೊತೆಗೆ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಮರಾಠಿ ಮತಗಳ ವಿಭಜನೆಯನ್ನು ಒಂದು ಏಕನಾಥ್ ಶಿಂದೆ ಅವರು ಮಾಡೋಕ್ಕೆ ಸಾಧ್ಯ ಇಲ್ಲದೇ ಇದ್ರೂ ಕೂಡ ಎಲ್ಲ ಒಂದು ಕಡೆ 30-35% ಅಷ್ಟು ಮತಗಳನ್ನು ಎಲ್ಲ ಒಂದು ಕಡೆ ಒಂದು BJPಯ ಬುಟ್ಟಿಗೆ ವರ್ಗಾಯಿಸಿರ್ತಕ್ಕಂಥದ್ದು ಕೂಡ ಈ ಒಂದು ರಿಸಲ್ಟ್ನಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಥಾಣೆಯಲ್ಲಿ ಏನು ಒಂದು ಹಿಡಿತ ಇದೆ, ಆ ಒಂದು ಶಿಂದೆ ಅವರ ಹಿಡಿತ, ಏಕನಾಥ್ ಶಿಂದೆ ಅವರ ಹಿಡಿತ, ಆ ಒಂದು ಹಿಡಿತ ಮುಂದುವರೆದಿದೆ ಅಂತಲೂ ಕೂಡ ಈ ರಿಸಲ್ಟ್ನಲ್ಲಿ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಶಿವಸೇನೆಯ ಒಂದು ಮತಗಳನ್ನು ಛಿದ್ರ ಮಾಡಬೇಕಾದ್ರೆ ಏಕನಾಥ್ ಶಿಂದೆ ಅಂತ ಒಂದು ವ್ಯಕ್ತಿ, ಒಂದು ಶಕ್ತಿ ನಮ್ಮ ಜೊತೆಗೆ ಇರಬೇಕು ಅಂತ BJPಗೆ ಅನಿಸಿದೆ. ಅವರನ್ನು ಎಷ್ಟು ದಿನ ನಮ್ಮ ಬಳಿ ಇಟ್ಕೊಳ್ಬೇಕು ಅನ್ನೋದನ್ನ ಮುಂದಿನ ರಾಜಕೀಯ ಲೆಕ್ಕಾಚಾರಗಳು, ರಾಜಕೀಯ ಸ್ಥಿತ್ಯಂತರಗಳ ನಂತರ ಅದನ್ನು ಡಿಸೈಡ್ ಮಾಡ್ತಾರೆ. ಸದ್ಯಕ್ಕಂತೂ ಶಿಂದೆ ಅವರು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ BJPಗೆ ಅದು ಒಂದು ರೀತಿಯಲ್ಲಿ ಬೂಸ್ಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಈ ಒಂದು ಠಾಕ್ರೆ ಬ್ರದರ್ಸ್ ಇಂದಾಗಿ ರಾಜ್ ಠಾಕ್ರೆ ಅವರು ಕೂಡ ಒಂದು ರೀತಿಯಲ್ಲಿ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟು ಮಟ್ಟದ ಸಂಖ್ಯೆ ಅವ್ರಿಗೂ ಬಂದಿದೆ. ಏನಾದರೂ ಅವರು ಕೂಡ ಡಿವೈಡ್ ಆಗಿದ್ರೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಇನ್ನಷ್ಟು ಒಂದು ರೀತಿಯಲ್ಲಿ ಕೆಳಗೆ ಹೋಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರ್ತಿತ್ತು. ಆದರೆ ಅಧಿಕಾರ ಹಿಡಿದೇ ಇದ್ರೂ ಕೂಡ ದೊಡ್ಡ ಮಟ್ಟದ ಹೀನಾಯ ಸೋಲಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವರು ಈ ಒಂದು ಬ್ರದರ್ಸ್ನ ಒಂದು ಮೈತ್ರಿ ಏನಿದೆ ಅದು ಕಾರಣವಾಗಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಮಮತಾ, ರೈಟ್ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ಆಮೇಲೆ ಮುಸ್ಲಿಂ ಮತಗಳ ವಿಭಜನೆ ಅಂತ ಇದ್ವಿ ನಾವು. ಜಸ್ಟ್ ಇಲ್ಲಿ ಮುಸ್ಲಿಂ ಮತಗಳ ವಿಭಜನೆಯನ್ನ ಮಾತ್ರ BJP ಮಾಡಿಲ್ಲ, ಅವ್ರ ಜೊತೆಗೆ ಬೇರೆ ಬೇರೆ ಪಕ್ಷಗಳು ಕೂಡ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. ಯಾಕಂದ್ರೆ SP ಇಲ್ಲಿ ಸಮಾಜವಾದಿ ಪಕ್ಷ ಕಂಟೆಸ್ಟ್ ಮಾಡಿತ್ತು, ಕಾಂಗ್ರೆಸ್ಗೆ ಹೋಳಾಗಿದೆ, ಈ ಕಡೆಗೆ UBTಗೆ ತಕ್ಕ ಮಟ್ಟಿಗೆ ಬಂದಿದೆ. ಕನ್ಸಾಲಿಡೇಷನ್ ಒಂದೇ ಕಡೆ ಆಗಿದ್ದಿದ್ರೆ ಸೀಟ್ ಅಥವಾ ನಂಬರ್ಸ್ ಅಲ್ಲಿ ಇನ್ನೊಂದಷ್ಟು ವ್ಯತ್ಯಾಸಗಳಾಗ್ತಾ ಇತ್ತು. ಅಲ್ಲೂ ಕೂಡ ಎಡವಟ್ಟಿನ ಕೆಲಸವನ್ನ ಕಾಂಗ್ರೆಸ್ ಮತ್ತು UBT ಮಾಡ್ಕೊಳ್ತು. ಲಾಭ ಪಡ್ಕೊಂಡಿದ್ಯಾರು? BJP.